ಹಲೋ ಅಮೂಲ್ಯ, ಹಲೋ. ಹೇಗಿದೆಯಾ? ಆ್ಯಕ್ಚುಲಿ ಐ ಟ್ರೈಡ್ ಕಾಲಿಂಗ್ ಇನ್ ದ ಮಾರ್ನಿಂಗ್. ನೀನು ಪಿಕ್ ಮಾಡಲಿಲ್ಲ. ಪೂಜೆ ಎಲ್ಲ ಹೇಗಾಯಿತು? ನಿನ್ನ ಗರ್ಲ್ ಫ್ರೆಂಡಾಗಿ ಡ್ರಾಮಾ ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ ವೇದಾಂತ್. ಏನು ಹೇಳ್ತಿದ್ಯಾ ಅಮೂಲ್ಯ? ಏನಾಯ್ತೀಗ? ಇನ್ನೇನಾಗಬೇಕು? ನಾನು ಯಾಕೆ ನೀನು ಹೇಳಿದ್ನೆಲ್ಲ ಕೇಳಬೇಕು, ಫಾಲೋ ಮಾಡಬೇಕು? ನೀನು ಮಾತ್ರ ಇದಕ್ಕಿದ್ದಂಗೆ ಎಲ್ಲಿಗೆ ಬೇಕಾದರೂ ಹೋಗಿ ಕೂರ್ಬೋದು. ಆದರೆ ನಾವು ಇದ್ದಲ್ಲೇ ಇರಬೇಕು, ಕಷ್ಟಪಡಬೇಕು. ಇಲ್ಲೇನಾಯ್ತು, ಏನಾಗಿಲ್ಲ, ಏನು ಕತೆ, ಯಾವುದು ಲೆಕ್ಕಕ್ಕೆ ಇಲ್ಲ ನಿನಗೆ. ಹೋದೋನು ಹೋಗೇ ಬಿಟ್ಟಿದ್ಯಾ. ಆಮೇಲೆ ಈ ಕಡೆ ಯೋಚನೆ ಕೂಡ ಮಾಡಿಲ್ಲ. ಅಮೂಲ್ಯ, ಒಂದು ನಿಮಿಷ. ಅಳ್ತಾ ಇದೆಯಾ? ನೋಡು, ಇದೇ ಆಗಲ್ಲ ಅನ್ನೋದು. ನಾವು ಜಗಳ ಆಡ್ಕೊಂಡೆ ಚೆನ್ನಾಗಿದ್ವಿ ಅಲ್ವಾ? ನನ್ನ ಬಗ್ಗೆ ಯಾಕೆ ಇಷ್ಟು ಕೇರ್ ಮಾಡ್ತೀಯ ನೀನು? ಹುಡ್ಗಿರಂದ್ರೆ ಆಗಲ್ಲ ಅಂತ ಮೂಗ್ ಮುರಿಯೋನ್ಗೆ ನನ್ನ ಬಗ್ಗೆ ಯಾಕೆ ಇಷ್ಟು ಕಾಳಜಿ? ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಬೇಕಲ್ವಾ? ಈಗೇನಾಯಿತು? ಯಾರಾದರೂ ಏನಾದರೂ ಹೇಳಿದ್ರಾ? ಯಾವನ್ ಯಾಕೆ ಏನಂತಾನೆ? ಯಾರ್ದೋ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋ ಮಗಳಲ್ಲ ಅಂತ ಗೊತ್ತಲ್ವಾ ನಿನಗೆ? ನನಗೆ ನಂದೇ ಓನ್ ಪ್ರಾಬ್ಲಮ್ ಇದೆ. ಇನ್ಮೇಲೆ ನನ್ನಿಂದ ನಿನ್ನ ಜೊತೆ ಫೇಕ್ ಗರ್ಲ್ ಫ್ರೆಂಡ್ ಆಗಿರೋದಕ್ಕಾಗಲ್ಲ. ಓಕೆ, ನನಗೆಲ್ಲ ಅರ್ಥ ಆಯಿತು. ಆದಷ್ಟು ಬೇಗ ಅಲ್ಲಿ ಫಿಕ್ಸ್ ದಿಸ್. ನಿನಗೆ ಜಸ್ಟ್ ರಿಲ್ಯಾಕ್ಸ್. ಎಲ್ಲರೂ ಇದರಿಂದ ಆಚೆ ಬರೋ ಥರ ಪ್ಲ್ಯಾನ್ ಮಾಡೋಣ. ನಿನಗೇನು ಅರ್ಥ ಆಗಿಲ್ಲ ಅಂತ ನನಗೆ ಅರ್ಥ ಆಯಿತು. ಫೇಕ್ ಗರ್ಲ್ ಫ್ರೆಂಡ್ ಆಗಿರೋದಕ್ಕಾಗಲ್ಲ ಅಂತ ಹೇಳಿದ್ರೆ ಡ್ರಾಮಾ ಸಾಕು ಅಂತಲ್ಲ, ಬದಲಾಗಿ ನಾನು ನಿಜವಾಗ್ಲೂ ಗರ್ಲ್ ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಅಂತ. ಡ್ರಾಮಾ ಮಾಡ್ತಾನೆ ನನಗೆ ಗೊತ್ತಿಲ್ಲದೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಶುರು ಆಗ್ಬಿಟ್ಟಿದೆ ವೇದಾಂತ್. ನನ್ನ ಈ ಒತ್ತಾಟಕ್ಕೆ ಆ ಪ್ರೀತಿನೇ ಕಾರಣ ಅಂತ ಕನ್ಫರ್ಮ್ ಆಯಿತು. ನೀನು ಇಲ್ಲೇ ಇರು, ದಿಲ್ಲಿಲೇ ಇರು. ಮನಸ್ಸು ನಿನ್ನ ಬಗ್ಗೆನೇ ಇಷ್ಟೊಂದು ಯೋಚನೆ ಮಾಡುತ್ತೆ ಅಂದರೆ ಅದನ್ನ ಪ್ರೀತಿ ಅಂತಾನೆ ಹೇಳಬೇಕಲ್ವಾ? ನಾನಂತೂ ಹಾಗೇನೆ ಹೇಳ್ತೀನಿ. ಸಾರಿಕಾ, ಯು ಸ್ಕೇರ್ಡ್ ಮೀ. ಅದು ಬಿಡಿ, ನಿಮ್ಮ ಪ್ಲ್ಯಾನ್ ಏನಂತ ನನಗೆ ಅರ್ಥ ಆಯಿತು. ನೀವು ಅಮೂಲ್ಯನ್ಗೆ ಬೇರೆ ಹುಡುಗನ ಕಟ್ಟಕ್ಕೆ ಯಾಕೆ ನೋಡ್ತಾ ಇದ್ದೀರಂತ ನನಗೆ ಅರ್ಥ ಆಯಿತು. ನಾನು ಅವತ್ತೇ ಹೇಳಿರಲಿಲ್ವಾ ವೇದಾಂತ್ ಮತ್ತು ಅಮೂಲ್ಯ ಮಧ್ಯೆ ಏನೋ ಇದೆ ಅಂತ? ಆದರೆ ನೀವು ನನ್ನ ಮಾತು ನಂಬಲೇ ಇಲ್ಲ. ಬಟ್ ಈಗಲಾದರೂ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ಅದನ್ನು ಹೇಳೋಕ್ಕೆ ಎಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದ್ಯಾ? ಇಲ್ಲ, ನಿಮ್ಮ ಈ ಪ್ಲ್ಯಾನು ಫ್ಲಾಪ್ ಆಯ್ತಲ್ಲ, ಮುಂದೇನು ಮಾಡ್ತೀರಾ ಅಂತ ಕೇಳಕ್ಕೆ ಬಂದೆ. ನೇನು ಹಾಗೆ ಅಂದ್ಕೊಂಡಿದ್ರೆ ನಿನಗಿಂತ ದೊಡ್ಡ ಇಡಿಯಟ್ ಬೇರೆ ಯಾರೂ ಇಲ್ಲ. ಹಾಗಿದ್ರೆ ಪ್ಲ್ಯಾನ್ ಫ್ಲಾಪ್ ಆಗಿರೋದು ಸುಳ್ಳ? ಸುಹಾಸಿನಿ ಡಿಕ್ಷನರಿನಲ್ಲಿ ಫ್ಲಾಪ್ ಅನ್ನೋ ಪದನೇ ಇಲ್ಲ. ನಾನು ಮಾಡಿದ ಎಕ್ಸ್ಪೆರಿಮೆಂಟು ಸಕ್ಸಸ್ ಆಗಿದೆ. ಆ ಅಮೂಲ್ಯಂಗೆ ಬಿಸಿ ಮುಟ್ಟಿಸ್ಬೇಕಿತ್ತು, ಮುಟ್ಟಿಸಿದ್ದೀನಿ. ಅದು ವೇದಾಂತ್ ಮತ್ತು ಅಮೂಲ್ಯ ಬಗ್ಗೆ ಆಯಿತು. ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ ಅತ್ತೆ. ನಾವು ಹೀಗೆ ಕೈ ಕಟ್ಕೊಂಡು ಕೂತ್ರೆ ವಿಕ್ಕಿ ಆರ್ತಿ ಮದುವೆ ಆಗೋಗಿರುತ್ತೆ. ಅದು ಸಾಧ್ಯನೇ ಇಲ್ಲ. ನೀವು ಚೆನ್ನಾಗೇನಾಗ್ತೀರಾ, ಆದರೆ ನಿಮ್ಮ ಮೂಗಿನ ಕೆಳಗಡೆನೆ ಎಲ್ಲ ಆಗೋಗಿರುತ್ತೆ. ನಿಮಗೆ ಗೊತ್ತೇ ಆಗಿರಲ್ಲ. ಈಗೇನಾಗಿದೆ ಅಂತ? ಈಗೇನೂ ಆಗಿಲ್ಲ, ಆದರೆ ನಾವು ಸುಮ್ಮನಿದ್ರೆ ಮದುವೆ ಆಗೋಗುತ್ತೆ ಅಷ್ಟೇ. ಸ್ವಲ್ಪ ತಾಳ್ಮೆ ಇರಲಿ ಸಾರಿಕಾ. ಕುತ್ತಿಗೆಗೆ ತಾಳಿ ಬೀಳೋವರೆಗೂ ಅದು ಮದುವೆನೇ ಅಲ್ಲ. ಆ ಭಿಕಾರಿ ಆರ್ತಿ ಕುತ್ತಿಗೆಗೆ ವಿಕ್ಕಿ ಕೈಯಿಂದ ತಾಳಿ ಬೀಳಕ್ಕೆ ನಾನು ಬಿಡಲ್ಲ.
ಡೈನೋಸ್ ಅನ್ನ ರೂಮಿಂದ ಆಚೆ ಕಳ್ಸ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಅವಳು ಕುತ್ತಿಗೆ ಕಾಲ್ ಇಟ್ಬಿಡ್ತೀನಿ ಇವತ್ತು. ಅದಿತಿ ಸ್ವಲ್ಪ ಸುಮ್ಮನೆ ಇರೋ. ಅಯ್ಯೋ ಅಕ್ಕ, ನೀನ್ ಸಪೋರ್ಟ್ ಅವಳಿಗೆ ಜಾಸ್ತಿ ಆಗಿರೋದು. ಅಲ್ಲ, ಇಷ್ಟು ಚೆನ್ನಾಗಿ ಐರನ್ ಮಾಡಿದೀನಿ, ನನಗೆ ಚೆನ್ನಾಗಿ ಮಾಡಿಲ್ಲ ಅಂದ್ಬಿಟ್ಲಲ್ಲ ಅವಳು. ಅದಿತಿ ಹಳೆ ಟೇಪ್ ರೆಕಾರ್ಡರ್, ನೀನ್ ಸುಮ್ಮನೆ ಇರೋ. ಇವತ್ತು ಅವಳನ್ನ ಸುಮ್ಮನೆ ಬಿಡಲ್ಲ. ಇಷ್ಟು ಚೆನ್ನಾಗಿ ಐರನ್ ಮಾಡಿದೀನಿ, ಅಷ್ಟಿಂದ ಅವಳೇ ಮಾಡ್ಕೊಂಡ್ ಬಂದಿತ್ತಲ್ಲ. ನಿಮ್ದು ಯಾವಾಗ್ಲೂ ಇದೇ ಆಗೋಯ್ತು. ನೆನ್ನೆ ನಡೆದ ವಿಚಾರಕ್ಕೆ ಅಮ್ಮ ತುಂಬಾ ಬೇಜಾರಾಗಿದ್ದಾಳೆ. ಸ್ವಲ್ಪ ಸುಮ್ಮನೆ ಇರಕ್ಕಾಗಲ್ವಾ? ಅಮ್ಮ, ನೀನ್ ಇವತ್ತು ಆಫೀಸಿಗೆ ರಜೆ ತಗೋ. ಹೇಗಿದ್ರು ನೆನ್ನೆ ಹೋಗಿದ್ಯಲ್ಲ, ಇವತ್ತು ಆರಾಮಾಗಿ ಮನೇಲಿರು. ವೇದಾಂತ್ ಮೆಸೇಜು. ಎಲ್ಲರ ಮುಂದೆ ಒಂದು ವಿಷಯ ಮಾತಾಡಬೇಕು. ಸಂಜೆ ಮನೆಗೆ ಬಾ. ಹೀಗಂದ್ರೇನು? ರಾಜ್ಕುಮಾರ ವೇದಾಂತ್ ವಸಿಷ್ಠ ತನ್ನ ಮನದನ್ನೇ ಅಮೂಲ್ಯಳಿಗೆ ರಾಜ್ಕುಮಾರಿಯಾಗು ಎಂದು ಸಂದೇಶವೊಂದನ್ನು ಕಳಿಸಿದ್ದಾರೆ. ಸ್ವಲ್ಪ ಅರ್ಥ ಆಗೋ ಥರ ಹೇಳ್ಬಾರ್ದಾ? ಏನು ಮೆಸೇಜ್ ಅದು? ಬೇಡ, ಸುಮ್ಮನೆ ಯಾರು ಬೇಡ ಅಂದ್ರೂ ನಾನು ಹೇಳೋದೆ. ಎಲ್ಲರ ಮುಂದೆ ಒಂದು ವಿಷಯ ಮಾತಾಡಬೇಕು. ಸಂಜೆ ಮನೆಗೆ ಬಾ. ಡಿಂಗು ಡಾಂಗು ಡಿಂಗು ಡಾಂಗು ಡಿಂಗು ಡಾಂಗು ರೋ, ಡಿಂಗು ಡಾಂಗು ಡಿಂಗು ಡಾಂಗು ಡಿಂಗು ಡಾಂಗು ರೋ. ಹಾಗಿದ್ರೆ ವೇದಾಂತ್ ಭಾವ ಇವತ್ತು ಎಲ್ಲರ ಮುಂದೆ ನಮ್ಮ ಹಳೆ ಮುದ್ಕಿಗೆ ತಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಡ್ತಾರೆ ಅಂತ ಅರ್ಥ. ನಿಜವಾಗ್ಲೂ ವೇದಾಂತ ಮನ್ಸಲ್ಲಿರೋದನ್ನ ಹೇಳೋದಕ್ಕೆ ನನ್ನನ್ನು ಕರೆದಿದ್ದಾನ. ಸಾರ್ಥಕ್, ಸಾರ್ಥಕ್ ಎದ್ದೇಳಿ ಬೇಗ. ಅಯ್ಯೋ ಎದ್ದೇಳಿ, ಇಲ್ಲಿ ನೋಡಿ ಎದ್ದೇಳಿ ಬೇಗ. ಏನ್ ನೋಡ್ಬೇಕಾದ್ಯಾ? ಫಸ್ಟ್ ನೀವ್ ಎದ್ದೇಳಿ ಬೇಗ. ಬೆಳಿಗ್ಗೆ ರುಚಿಯಾಗಿ ತಿಂಡಿ ಏನಾದ್ರು ಮಾಡ್ಕೊಂಬಂದ್ಯಾ? ನಿಮಗೆ ಯಾವಾಗಲೂ ತಿನ್ನೋ ಬಗ್ಗೆನೇ ಯೋಚನೆ ಅಲ್ಲ? ತೇಟ್ ನಮ್ಮ ಅಪ್ಪನ ಥರ. ವಸಿಷ್ಠ ಮನೆ ಅಳಿಯ, ಅದ್ರ ಜನರ ಸವಾಸ. ಇನ್ನೇನು ಮಾಡೋದು? ಬೇಡ ಅಂದರೂ ಕೆಟ್ಟ ಗುಣ ಎಲ್ಲ ಬಂದ್ಬಿಟ್ಟಿದೆ. ಸಾಕು ಸುಮ್ಮನೆ. ಮೊದಲು ನೋಡಿ ನೀವು. ಕೂತ್ಕೊಂಡೇ ನೋಡ್ತೀನಿ, ಅದೇನು ತೋರಿಸು. ಹಾಂ, ಇಲ್ಲಿ ನೋಡಿ. ಅದಿತಿ ಮೆಸೇಜ್ ಮಾಡಿದ್ಲು ರೀ. ಅಣ್ಣನೇ ಖುದ್ದಾಗ ಅಮ್ಮಗೆ ಮೆಸೇಜ್ ಮಾಡಿದ್ನಂತೆ. ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಮನೆಯವ್ರ ಎದುರಿಗೇನೆ ಹೇಳಬೇಕು, ಮನೆಗೆ ಬಾ ಅಂತ. ಏನು ಹೇಳ್ತಿದ್ಯಾ? ಇಮ್ಯಾಜಿನ್ ಮಾಡ್ಕೊಳ್ಳೋ ಲೆವೆಲ್ಲ ಇದು. ಇದನ್ನ ಹೇಳಕ್ ನನ್ನನ್ನು ಎಬ್ಬಿಸ್ತೀಯಾ? ಹ್ಞೂ, ಮತ್ತೆ ಅವರಿಗೆ ಲವರ್ಸ್ ಅಂತ ಹೇಳಿ ಬೋರ್ಡ್ ಹಾಕಿರೋದು ನಾವೇ ಅಲ್ವಾ? ಆ್ಯಂಡ್ ನೀವು ನನ್ನ ಪಾರ್ಟ್ನರ್ ಇನ್ ಕ್ರೈಮ್. ಆ ವಿಷಯದಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ನಿಮಗೆ ಹೇಳಲೇಬೇಕು ಅಲ್ವಾ? ಹಲೋ ಮೇಡಮ್, ಅವತ್ತು ನಾವು ಕೋರಸ್ ಅಷ್ಟೇ ಆಡಿದ್ದು, ಮೇನ್ ಸಿಂಗರ್ ತಾವೇ. ನಿಮ್ಮ ಕಿತಾಪತಿಗೆ ನಮ್ಮನ್ನು ಸೇರಿಸಿ ನಮಗೆ ಟೆನ್ಷನ್ ಕೊಡಬೇಡಿ. ಬರ್ತಾ ಬರ್ತಾ ರಾಯನ್ ಕುದುರೆ ಕತ್ತೆ ಆಗ್ತಿದೆ ಅನ್ನೋದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್. ಅವರಿಬ್ರು ಮಧ್ಯೆ ಸಿಕ್ಕಾಪಟ್ಟೆ ಲವ್ ಇದೆ. ಅಣ್ಣಂಗೆ ಅವಳ ಮೇಲೆ ಮನ್ಸಿರೋದು ಪಕ್ಕ. ಇನ್ನು ಅಮೂಲ್ಯ ಮನೆಗೆ ಬಂದಿರೋ ಗಂಡ ಬೇಡ ಅಂದಿದ್ದಾಳೆ. ನಾಡಿದ್ದು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಪ್ಪ. ಪಕ್ಕನ ಅಂದ್ಕೊಂಡಂಗೆ ಆಗುತ್ತೆ, ನೋಡ್ತಾ ಇರಿ. ನೀನೇ ಇನ್ನೊಂದ್ಸಲ ಮದುವೆ ಆಗ್ತಿದ್ಯಾ ಅನ್ನೋ ಥರ ಆಡ್ತಿದ್ಯಲ್ಲಿ. ಹೋಗಿದ್ದ ಸಂಬಂಧ ಹೋಯ್ತು ಬಿಡ್ರಿ. ನಮ್ಮ ಅಮ್ಮ ಹಣೆಯಲ್ಲಿ ಇದಕ್ಕಿಂತ ಒಳ್ಳೆ ಹುಡುಗನ ಬರೆದಿದ್ದಾನೆ ಆ ದೇವರು. ನಿಜ ಹೇಳಬೇಕು ಅಂದರೆ ಇದು ನನ್ನ ಮಾತು. ಇದನ್ನೇ ನಾನು ಹೇಳ್ತಾ ಇರೋದು. ಈಗಲಾದರೂ ನಿನಗೆ ಅರ್ಥ ಆಯ್ತಲ್ಲ. ಸದ್ಯ ತಣ್ಣಗಾಯ್ತಲ್ಲ ನಿನ್ನ ತಲೆ, ಅಷ್ಟು ಸಾಕು. ತಣ್ಣಗಾದೆ ಅಂದರೆ ಏನ್ರಿ ಅರ್ಥ? ಮೊದಲೇ ಅಮೂಲ್ಯಂಗೆ ದೋಸೆ ಅಂದರೆ ಇಷ್ಟ ಇಲ್ಲ. ನೀನು ಅವಳು ಕೆಣಕೋದಕ್ಕೋಸ್ಕರನೇ ದೋಸೆ ಮಾಡಿದ್ಯಾ ಅಂತ ಅಂದ್ಕೊಂಡೆ. ಅಯ್ಯೋ ಹೌದಲ್ವಾ, ಅವಳಿಗಿದು ಇಷ್ಟ ಇಲ್ಲ ಅಂತ ನನಗೆ ಮರ್ತೇ ಹೋಗಿತ್ತು. ಅಯ್ಯೋ, ಅವಳಿಗೆ ಈಗೀಗ ಯಾವ್ದಿಷ್ಟ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲಪ್ಪ. ಮೊನ್ನೆ ಅವಳಿಗೆ ಇಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡಿದ್ರು, ಆದ್ರೆ ಅವಳು ಮೂತಿ ತಿರ್ಸ್ಕೊಂಡು ಹೋಗ್ಲಿಲ್ವಾ? ಒಂದ್ಸತಿ ನಗ್ತಾಳೆ, ಇನ್ನೊಂದ್ ಸತಿ ಮೂತಿ ಮಾಡ್ಕೊಂಡಿರ್ತಾಳೆ. ಸುಮ್ಮನೆ ಬೈತಾಳೆ, ಆಮೇಲೆ ಅವಳೇ ಮುದ್ದು ಮಾಡ್ತಾಳೆ. ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾಳಪ್ಪ. ಇದು ಪಕ್ಕಾ ಹುಚ್ಚೆ. ನಾನು ಯಾವಾಗಲೂ ಬಡ್ಕೊಳ್ತಾ ಇರ್ತೀನಿ ನಮ್ಮ ಹಳೆ ಮುದ್ಕಿಗೆ ಚೆಕಪ್ ಮಾಡ್ಸೋಣ ಅಂತ. ಆದ್ರೆ ನೀವು ಯಾರು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಸಾಕು ಸುಮ್ಮನಿರ, ಏನೇನೋ ಮಾತಾಡಬೇಡ. ಅವಳು ಹೆಚ್ಚು ಕಮ್ಮಿ ಯಾವಾಗಲೂ ಹಾಗೆ ಅಲ್ವಾ? ಏನೋಪ್ಪ, ಆಮೇಲೆ ನಾನು ಹೇಳಿಲ್ಲ ಅಂತ ಯಾರು ನಂಗೆ ಹೇಳಬಾರ್ದು. ನನಗೆ ಯಾಕೋ ನಿನಗೆ ಒಂದ್ಸಲ ಚೆಕಪ್ ಮಾಡಿಸೋದು ಒಳ್ಳೇದು ಅಂತ ಅನ್ನಿಸ್ತಿದೆ.
ಸುಮ್ಮನೆ ಜಗಳ ತಕೊಂಡು ಕೂರಬೇಡ. ಮೊದಲೇ ಇವತ್ತು ದೋಸೆ ಮಾಡಿದ್ದೀನಿ, ಇನ್ನೇನು ರಂಪ ತೆಗಿತಾಳೋ ಗೊತ್ತಿಲ್ಲ. ನೋಡು, ಅವಳು ಬರೋಕ್ಕೆ ಮುಂಚೆನೇ ನೀನು ವಾತಾವರಣನ ಹದ್ಗೆಡಿಸ್ಬೇಡ. ಏನ್ ಕೈ ರುಚಿ ಪರಿಮಳ ನಿಂದು. ನೀನ್ ಸಾಲ ಮಾಡಿ ಆದ್ರೂ ಒಂದ್ ದೊಡ್ಡ ಹೋಟೆಲ್ ಹಾಕು. ಮೂರು ದಿನದಲ್ಲಿ ಕೋಟ್ಯಾಧಿಪತಿ ಆಗೋಗ್ತೀಯಾ. ದೋಸೆ ಎಷ್ಟು ಸಖತ್ತಾಗಿದೆ ಗೊತ್ತಾ. ಶೆಫ್ ಆಫ್ ದಿ ಸೆಂಚುರಿ ಪರಿಮಳ ಅವರೇ, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗಿ. ಇವಾಗ ಲೇಟ್ ಆಗುತ್ತಮ್ಮ. ಅಯ್ಯೋ ಇಲ್ಲಿ ಬಿಡಮ್ಮ, ತಿಂಡಿ ಉಳಿತು, ಮಧ್ಯಾಹ್ನ ನಾನೇ ತಿನ್ಕೋತೀನಿ. ತಿನ್ಪೋತಿ. ಬಾಯ್. ಮಿಸ್ ಮುದ್ದುಗೊಂಬೆ, ಇದು ರೆಡಿ ಆಗೋ ರೀತಿನ ವಾಟ್ ನಾನ್ಸೆನ್ಸ್ ಯಾ, ಡಿಸ್ಕಸ್ಟಿಂಗ್. ನಾನು ಹೇಳಿಲ್ವಾ, ನಮ್ಮ ಹಳೆ ಮುತ್ತಿಗೆ ಪಕ್ಕ ಹುಚ್ಚಿಡ್ದಿದೆ. ಅಲ್ಲ, ಲೇಟ್ ಆಯ್ತು ಅಂದ್ಲು, ಹೋಗೋ ದಾರಿ ಇದು, ಆದ್ರೆ ಅವಳು ಈ ಕಡೆ ಹುಡುಕ್ತಾ ಇದ್ದಾಳೆ. ಇದು ಪಕ್ಕ ಹುಚ್ಚೆ. ನನಗೆ ಹುಡುಗಿರಂದ್ರೆ ಆಗಲ್ಲ, ಬಟ್ ಅಮ್ಮ ಮತ್ತು ಆದಿಯನ್ನ ನಾನು ತುಂಬಾನೇ ಇಷ್ಟಪಡ್ತೇನೆ. ಹುಡುಗಿರು ಯಾವಾಗಲೂ ಸೀರಿಯಲ್ ಸುಂದರವಾಗಿ ಕಾಣೋದು. ಸಂಪ್ರದಾಯ ಶಾಸ್ತ್ರ ಅನ್ನೋದಕ್ಕಿಂತ ಬಟ್ಟೆ ನಡವಳಿಕೆಗೆ ಸೂಟ್ ಆಗೋ ರೀತಿ ಇರುತ್ತೆ. ಸೀರೆ ಹೆಣ್ಮಕ್ಳಿಗೆ ತುಂಬಾನೇ ಸೂಟ್ ಆಗುತ್ತೆ. ಹಣ ಮೇಲೆ ಬಿಂದಿನೋ ಅಥವಾ ಬೊಟ್ಟೋ ಇದ್ರೆ ಇರೋದಕ್ಕಿಂತ ಜಾಸ್ತಿ ಚೆನ್ನಾಗಿ ಕಾಣ್ತಾರೆ. ಗಂಡು ಬೇರೆ ಹುಡುಗಿ ಕೂಡ ಸೀರೆ ಉಟ್ಟಾಗ ಗೃಹಿಣಿ ತರ ಕಾಣ್ತಾರೆ. ಅವನು ಹಾಗನ್ನಂತ. ಹೌದಜ್ಜಿ, ನಂಗೆ ಯಾಕೋ ಬೆಳಗಿಂದ ಕಣ್ಣು ಅದ್ರತಾ ಇದೆ. ಹಾಗಾದ್ರೆ ಅದು ಒಳ್ಳೆ ಚಕ್ರ ಅಂತ ನೀವೇ ಹೇಳ್ತಾ ಇರ್ತೀರಾ ಅಲ್ವಾ? ಹೌದು ಕಣೆ, ಗಂಡಸರಿಗೆ ಎಡಗಣ್ಣು, ಹೆಂಗಸರಿಗೆ ಬಲಗಣ್ಣು ಅದ್ರಿದ್ರೆ ಶುಭ ಶಕುನ ಅಂತೆ. ಹಾಗಿದ್ರೆ ಇವತ್ತು ಗ್ಯಾರಂಟಿ ವೇದಾಂತ ಅಣ್ಣ ಅಮ್ಮ ಮತ್ತೆ ಎಲ್ಲರೆದ್ರು ಅಮೂಲ್ಯನೇ ಈ ಮನೆ ಹಿರಿ ಸೊಸೆ ಅಂತ ಹೇಳ್ತಾನೆ ಅನ್ಸುತ್ತೆ. ಏನಂದೆ? ಅದೇ ಅಜ್ಜಿ, ಅಮೂಲ್ಯನೇ ಈ ಮನೆ ಹಿರಿ ಸೊಸೆ ಅಂತ ವೇದಾಂತನ ಎಲ್ರ ಮುಂದೆ ಹೇಳ್ತಾನೆ ಅನ್ಸುತ್ತೆ. ಹಾಗಿದ್ರೆ ಮೊದಲು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಏನು ಕೆಟ್ಟದಾಗದೆ ಇರೋ ಹಾಗೆ ನೋಡ್ಕೊ ಅಂತ ಕೇಳ್ಕೊ ಹೋಗು. ಸರಿ ಅಜ್ಜಿ. ಇವತ್ತು ವೇದಾಂತ್ ಬರ್ತಿದ್ದ ಹಾಗೆ ಸೀದಾ ಹೇಳಿಬಿಡ್ಬೇಕು, ನಾನೊಂದು ಹುಡುಗಿ ನೋಡಿದ್ದೀನಿ, ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಒಳ್ಳೆ ಮನೆತನ, ನೀನು ಅವಳನ್ನೇ ಮದುವೆ ಆಗಬೇಕು ಅಂತ ಹೇಳಬೇಕು. ಈ ಮದುವೆ ಆಗೋದ್ರಿಂದ ನನಗೂ ನೆಮ್ಮದಿ, ನಿಮ್ಮ ಅಜ್ಜಿನೂ ಖುಷಿಯಾಗಿರ್ತಾರೆ, ವಿಕ್ಕಿ ಮದುವೆ ಆರಾಮ್ಸೆ ನಡೆದು ಹೋಗುತ್ತೆ ಅಂತ ಹೇಳಬೇಕು. ಇಷ್ಟೆಲ್ಲ ಡೈಲಾಗ್ ಹೇಳಿದ ಮೇಲೂ ವೇದಾಂತ್ ಬೇಡ ಅನ್ನಲ್ಲ. ಆ ಭಿಕಾರಿ ಅಮೂಲ್ಯ ಅವನ ತಲೆ ಕೆಡ್ಸೋಕ್ಕೂ ಮೊದಲು ವೇದಾಂತ್ನ ನಾನು ನನ್ನ ಕಡೆ ತಿರುಗಿಸ್ಕೋಬೇಕು. ಕಲ್ಯಾಣಿ,
ಈ ಮನೆಯಲ್ಲಿ ಕೈಗೊಂದು ಕಾಲ್ಗೊಂದು ಆಳಿದ್ರು ಸಮಯಕ್ಕೆ ಬೇಕಾದಾಗ ಯಾರೂ ಸಿಗಲ್ಲ. ವೇದಾಂತ್ ಊರಲ್ಲಿಲ್ಲ ಅನ್ನೋದು ನಿನಗೆ ಗೊತ್ತೇ ಇರುತ್ತೆ. ಹಾಂ ಆಂಟಿ ಗೊತ್ತು, ಆದರೆ ಅವ್ರು ಇವತ್ತು ಬರ್ತಾರೆ ಅಂತಲೂ ಗೊತ್ತು. ಅದು ಅಲ್ಲದೆ ಅವ್ರು ಬರೋಕ್ಕೂ ಮುಂಚೆ ನಾನು ಇಲ್ಲಿ ಇರಬೇಕು ಅಂತ ಅವರೇ ಹೇಳಿದ್ರು. ಇನ್ನೇನು ಅವ್ರು ಬರೋ ಹೊತ್ತು ಕೂಡ ಆಯ್ತಲ್ವಾ? ಈಗಿನ್ನೂ 4 o'clock, ಅವ್ನು ಬರೋದು 7 o'clockಗೆ. ಯಾಕೆ ಫ್ಲೈಟ್ ಟೈಮಿಂಗ್ಸ್ ಕನ್ಫ್ಯೂಸ್ ಆಯಿತಾ? ಕುಡಿಯೋಕ್ಕೆ ಏನು ತಗೋತೀಯಾ? ಏನು ಬೇಡ ಆಂಟಿ, ಥ್ಯಾಂಕ್ಸ್. ನೋಡು, ಹಳೇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಅಷ್ಟು ದೂರದಿಂದ ಬಂದಿರ್ತೀಯ, ಬಾಯಾರಿಕೆ ಆಗಿರ್ಬೋದಲ್ಲ? ಇಲ್ಲ ಆಂಟಿ, ನಾನು ಮನಸ್ಸಲ್ಲಿ ಯಾವುದನ್ನು ಇಟ್ಕೊಂಡಿಲ್ಲ. ಬಾಯಾರಿಕೆ ಏನೂ ಇಲ್ಲ ಆಂಟಿ. ಇಲ್ಲ, ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ಆನ್ ದ ವೇನೇ ಇತ್ತು, ಹಾಗೆ ಇಲ್ಲಿಗೆ ಬಂದೆ ಅಷ್ಟೇ. ನೀನು ಬಂದಿದ್ದು ಖುಷಿ ಆಯಿತು, ಆಗಾಗ ಬರ್ತೀರ. ಯಾಕೆ ಹಾಗೆ ನೋಡ್ತಿದ್ಯಾ? ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಸಮಯ ಸಂದರ್ಭ ಸರಿ ಇರಲಿಲ್ಲ ಅಷ್ಟೇ. ಆ ಟೈಮ್ಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ರಿಯಾಕ್ಟ್ ಮಾಡಿದ್ವಿ ಅಷ್ಟೇ. ವೇದಾಂತ್ ನಿಮ್ಮನ್ನ ಯಾಕೆ ಅಷ್ಟೊಂದು ಹೊಗಳ್ತಾರೆ ಅಂತ ಈಗ ಅರ್ಥ ಆಗ್ತಿದೆ ಆಂಟಿ. ಆಗಿರೋದ್ರ ಬಗ್ಗೆ ಯಾವಾಗಲೂ ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಇದ್ದೇ ಇದೆ ಆಂಟಿ. ನಾನು ಮತ್ತೆ ನಿಮ್ಮ ಹತ್ರ ಸಾರಿ ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡಿ ಆಂಟಿ. ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡಿಕೊಂಡು ಮನಸ್ಸನ್ನು ಯಾಕೆ ಹಾಳು ಮಾಡ್ಕೋಬೇಕು? ನಾವೀಗ ತುಂಬ ಮುಂದೆ ಬಂದಿದ್ದೀವಿ, ಸಂಬಂಧಿಕರಾಗ್ತಿದ್ದೀವಿ. ನಾವು ನೆನಪು ಮಾಡ್ಕೊಳ್ಳೋ ನೆನಪೆಲ್ಲ ಖುಷಿಯಾಗಿರಬೇಕು ಅಲ್ವಾ? ತುಂಬ ದೊಡ್ಡ ಮಾತು ಆಂಟಿ. ಅಜ್ಜಿ ಎಲ್ಲಿದ್ದಾರೆ? ಮೇಲಿದ್ದಾರಾ? ನಾನು ಅವ್ರನ್ನ ಮಾತಾಡ್ಸ್ಕೊಂಬರಲ್ಲ ಆಂಟಿ? ಖಂಡಿತ ಮಾತಾಡ್ಸು. ಅದಕ್ಕಿಂತ ಮುಂಚೆ ನಾನು ನಿನಗೆ ನಮ್ಮ ಮನೆ ತೋರಿಸ್ಬೇಕು. 1-2 ಸಲ ಬಂದಿದ್ರು ಹಾಗೆ ಹೊರಟೋದ್ರೆ. ಇವತ್ತು ನಿನಗೆ ವಸಿಷ್ಠ ಮನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬಾ. ನಡಿ. ಇದು ನಮ್ಮನೆ ಕಿಚನ್. ಮದುವೆ ಆದಮೇಲೆ ನೀನು ಆರ್ತಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೋಬೇಕಲ್ವ? ಒಂದೇ ಮನೆಯವರಲ್ವ? ಆರ್ತಿ ಮದುವೆ ಆದಮೇಲೆ ನೀನು ಬಂದು ಹೋಗಿ ಮಾಡ್ತಾ ಇರ್ತೀಯ, ಅದಕ್ಕೆ ಹೇಳಿದೆ. ಆ್ಯಕ್ಚುಲಿ ವಿಕ್ಕಿ ಮತ್ತು ವೇದಾಂತ್ಗೆ ಒಂದೇ ಮನೆಯಿಂದ ಹೆಣ್ಣು ತರಬೇಕು ಅನ್ನೋ ಆಸೆ ನನಗೆ. ಆದರೆ ಏನು ಮಾಡೋದು, ಹಾಗಾಗಲ್ವೇ? ಇಷ್ಟು ದಿನ ಒಂಥರ ಮಾತಾಡ್ತಿದ್ರು. ನೆನೆ ವೇದಾಂತ್ ಇಲ್ಲದೆ ಇರುವಾಗ ಯಾರನ್ನೋ ಗಂಡು ಅಂತ ಬೇರೆ ಕರ್ಕೊಂಡು ಬಂದಿದ್ರು. ನಾನು ಅದಕ್ಕಾಗಲ್ಲ ಅಂದರು. ಇವತ್ತಿಷ್ಟು ಪ್ರೀತಿಯಿಂದ ನಾನೇ ಅವ್ರ ಮನೆಗೆ ಸೊಸೆಯಾಗಿ ಬರ್ತೀನಿ ಅನ್ನೋ ಥರ ಮಾತಾಡ್ತಿದ್ದಾರಲ್ಲ. ವೇದಾಂತ್ ಏನಾದರೂ ಇವ್ರಿಗೆ ಮೊದಲೇ ಹೇಳಿರ್ಬೋದಾ? ಯಾಕಮೂಲ್ಯ ಸೈಲೆಂಟ್ ಆಗಿಬಿಟ್ಟೆ? ಏನಿಲ್ಲ ಆಂಟಿ, ಕಿಚನು ತುಂಬ ಚೆನ್ನಾಗಿದೆ. ನಾನು ಈ ಥರದ್ನೆಲ್ಲ ಸಿನಿಮಾನಲ್ಲಿ ನೋಡಿದ್ದೆ. ಇದಕ್ಕೆ ಬೆರಗಾಗ್ಬಿಟ್ರೆ ಹೇಗೆ? ಇದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಜಾಗ ಇದೆ, ತೋರಿಸ್ತೀನಿ.